ವೀಕ್ಷಕರೇ, ನಮ್ಮ ಚಳ್ಳಕೆರೆ ಟಿವಿಗೆ ಸ್ವಾಗತ. ಇಂದಿನ ಪ್ರಮುಖ ಸುದ್ದಿ. ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ನಾಡಿನಾದ್ಯಂತ ಸ್ವಸಹಾಯ ಸಂಘಗಳನ್ನು ಕಟ್ಟಿ ಮಹಿಳೆಯರ ಸ್ವಾವಲಂಬಿ ಜೀವನಕ್ಕೆ ದಾರಿದೀಪವಾಗಿದೆ ಎಂದು ಜಿಲ್ಲಾ ನಿರ್ದೇಶಕ ಪ್ರವೀಣ್ ಕುಮಾರ್ ತಿಳಿಸಿದ್ದಾರೆ. ಗುರುವಾರ ಪಟ್ಟಣದ ಕಾಳಕಾದೇವಿ ದೇವಸ್ಥಾನದ ಆವರಣದಲ್ಲಿ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ವತಿಯಿಂದ ನಾಯಕನಹಟ್ಟಿ ಹಾಗೂ ಮನಮೈನಹಟ್ಟಿ ವಲಯ ಪದಾಧಿಕಾರಿಗಳ ತರಬೇತಿ ಕಾರ್ಯಾಗಾರ ವೇದಿಕೆಯಲ್ಲಿ ಮಾತನಾಡಿದರು. ಸಾಮಾಜಿಕ ಸೇವೆಗಳ ಮೂಲಕ ಜೀವನದ ಸಾರ್ಥಕತೆ ಕಂಡಿರುವ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಅವರ ಕೊಡುಗೆ ಅಪಾರವಾಗಿದೆ. ಮಹಿಳೆಯರಲ್ಲಿ ಶಿಕ್ಷಣದ ಜಾಗೃತಿ ಬೆಳೆಯಬೇಕು, ಸಾಮಾಜಿಕವಾಗಿ ಸಂಘಟಿತರಾಗಬೇಕು. ಧರ್ಮಸ್ಥಳ ಸಮಸ್ಯೆ ಮಹಿಳೆಯರ ಆರ್ಥಿಕ ಸಾವಿನೊಂದಿಗೆ ಶ್ರಮಿಸುತ್ತಿದೆ. ಸಂಸ್ಥೆಯಿಂದ ಪಡೆದ ಸಾಲ ಸೌಲಭ್ಯಗಳನ್ನು ಮಕ್ಕಳ ಶಿಕ್ಷಣಕ್ಕೆ ಬಳಕೆ ಮಾಡಿಕೊಳ್ಳಬೇಕು ಎಂದಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ತಾಲೂಕು ಯೋಜನಾಧಿಕಾರಿ ಜಯಂತಕುಮಾರ್, ಮನುಮಯನಹಟ್ಟಿ ಮೇಲ್ವಿಚಾರಕ ಪ್ರದೀಪ್ ಹಾಗೂ ನಾಯಕನಹಟ್ಟಿ ವಲಯ ಮೇಲ್ವಿಚಾರಕಿ ಶ್ರೀಮತಿ ಶಶಿಕಲಾ ಹಾಗೂ ಪದಾಧಿಕಾರಿಗಳು ಮತ್ತು ಸೇವಾ ಪ್ರತಿನಿಧಿಗಳು ಹಾಜರಿದ್ದರು. ವಿಶೇಷವಾಗಿ ಈ ತರಬೇತಿ ಒಕ್ಕೂಟದ ಸದಸ್ಯರವುದಾದ್ರೂ ಕೂಡ ನೀವು ಪದಾಧಿಕಾರಿಗಳು ಜವಾಬ್ದಾರಿ ವ್ಯಕ್ತಿಗಳಿಗೆ ವರ್ಷಕ್ಕೆ ಒಂದು ಬಾರಿ ತರಬೇತಿ ಕೊಡುವಂತದ್ದು. ವರ್ಷಕ್ಕೆ ಇನ್ನು ನಿಮ್ಮನ್ನು ಕರೆಯುವುದು ಯಾವಾಗ? ಮುಂದಿನ ವರ್ಷ, ಇನ್ನೊಂದು ವರ್ಷ ಆದ ತರಬೇತಿಯನ್ನು ಕೊಳ್ಳಿ ಕರೆಯುವಂಥದ್ದು. ಅದರಿಂದ ವಿಶೇಷವಾಗಿ ಪರಪೂಜ್ಯ ಧರ್ಮಾಧಿಕಾರಿ ಹೆಗ್ಗಡೆ ಅವರು ವರ್ಷಕ್ಕೆ ಒಂದು ಬಾರಿ ತರಬೇತಿ ಕೊಡ್ಲಿಕ್ಕೆ ನಿಮಗೆ, ಅದು ಕೂಡ ಒಕ್ಕೂಟದ ಜವಾಬ್ದಾರಿ ವ್ಯಕ್ತಿಗಳು ಯಾರಿದ್ದಾರ, ಅಧಿಕಾರಿಗಳು ಯಾರಿದ್ದಾರ, ಅವರನ್ನು ಸೇರ್ಪಡೆ ಮಾಡಿ ಅವರಿಗೆ ಒಂದು ಬೆಳಿಗ್ಗೆ ಒಂದು ನಾಷ್ಟ ಕೊಟ್ಟು ಮತ್ತದು ಊಟ ಕೊಟ್ಟು ತರಬೇತಿ ಮಾಡಬೇಕು ಅಂತ ದೃಷ್ಟಿ ಇಟ್ಕೊಂಡು ಒಂದು ತರಬೇತಿ ನಾವು ಮಾಡ್ಕೊಂಡಿದ್ದೇವೆ. ಇದು ನಿಮ್ಮ ದಿನ. ಇವತ್ತು ಸ್ವಾಮಿಯ ದಿನ. ಮಧ್ಯಾಹ್ನ ತನಕ ನೀವು ಏನ್ ಮಾಡ್ಬೇಕು? ಶಿಸ್ತುಬದ್ಧವಾಗಿ ತರಬೇತಿ ಪಡ್ಕೊಂಡು ಏನು ತರಬೇತಿ ಕೊಡ್ತೇವ ಅದನ್ನ ನೀವು ಹೋಗಿ ಯಾರಿಗೆ ಹೇಳಬೇಕು? ಯಾರಿಗೆ? ಸದಸ್ಯರಿಗೆ ಹೇಳಬೇಕು. ಅದಕ್ಕಾಗಿ ಕೇಳುಗರಾಗಿರ್ಬೇಕು, ನೀವು ಚರ್ಚೆ ಮಾಡಬೇಕು, ಪ್ರಶ್ನೆಯನ್ನು ಕೇಳಬೇಕು. ನೀವು ಅದರ ಜೊತೆಗೆ ನಿಮ್ಮ ಮನಸ್ಸಿನ ಕಲ್ಮಶಗಳೇನಿದೆ ಅದೆಲ್ಲವನ್ನು ಕೂಡ ಮನಸ್ಸು ತೆಗೆದು ನಿಮ್ಮೂರ್ನ ಎಷ್ಟೋ 30-40 ಗುಂಪು ಇದೆಯಾ, ಅಥವಾ ನಿಮ್ಮೂರ್ನ ಒಂದಷ್ಟು ಸದಸ್ಯರು ಬಡವರು ಯಾರಿದ್ದಾರ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ, ಅವರ ಕಣ್ಣೀರು ಹೊಸ್ತಕ್ಕಂಥ ಕೆಲಸವನ್ನು ಯಾರು ಮಾಡಬೇಕು? ಮಾಡಬಹುದಾ? ಹಾಗಾದ್ರೆ ಒಳ್ಳೆ ಕೇಳುಗರಾಗಬೇಕು. ಬರ್ಕೊಳ್ಳಿಕ್ಕೇನಿಲ್ಲ, ಕೇಳುಗರು ಕೇಳುವುದೇ ಬಹಳ ಪ್ರಾಮುಖ್ಯ. ರೆಡಿ ಅಲ್ವಾ? ರೆಡಿ. ಆತ್ಮೀಯ ಪ್ರಗತಿ ಸ್ವಸಹಾಯ ಸಂಘದ ಸದಸ್ಯರೇ, ನಿಮ್ಗೆಲ್ಲ ಗೊತ್ತಿದೆ ಎತ್ತನೋ ಮಾಮರ ಎತ್ತನೋ ಕೋಗಿಲ ಅಂತ. ಎಲ್ಲೋ ಧರ್ಮಸ್ಥಳ, ಎಲ್ಲೋ ನಾಯಕನಹಟ್ಟಿ ಪುಣ್ಯದ ಮಣ್ಣು. ಬಹಳ ದೂರದಿಂದ ಕಳೆದ 14 ವರ್ಷಗಳ ಹಿಂದೆ ಧರ್ಮಸ್ಥಳ ಯೋಜನೆಯ ಒಂದು ಪೂಜ್ಯ ಧರ್ಮಾಧಿಕಾರಿ ಹೆಗ್ಗಡೆಯವರ ಒಂದು ಕನಸಿನ ಕೂಸೋದು ಏನು? ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಕಾರ್ಯಕ್ರಮ ಅಂತ. ಭಾಷೆ ಅರ್ಥ ಆಗ್ತದ? ಯಾಕೆ ಇನ್ನೂ ನಿಧಾನವಾಗಿ ಮಾತಾಡ್ತೀನಿ, ಅರ್ಥ ಆಗದಿದ್ರೆ. ಬಹಳ ಕನಸಿನ ಕೂಸು. ಯಾಕೆಂದ್ರೆ ಸಮಾಜದ ಕಟ್ಟಕಡೆಯ ಅತ್ಯಂತ ದುರ್ಬಲ ವ್ಯಕ್ತಿಗಳು ಯಾರಿದ್ದಾರ, ಬಡವರು ಯಾರಿದ್ದಾರ, ಅಥವಾ ಅತ್ಯಂತ ಕಷ್ಟದಾಯಕ ವ್ಯಕ್ತಿಗಳು ಯಾರಿದ್ದಾರೆ, ಅವರಿಗೆ ಬದುಕನ್ನು ಕಟ್ಟಿಕೊಳ್ಳಿಕ್ಕೆ, ಮನೆಯನ್ನು ಕಟ್ಕೊಳ್ಳಿಕ್ಕೆ, ಅವರಿಗೆ ಮನಸ್ಸನ್ನು ಕಟ್ಕೊಳ್ಳಿಕ್ಕೆ, ಅವರ ಕಷ್ಟವನ್ನು ದೂರ ಮಾಡಲಿಕ್ಕೆ ವಿಶೇಷವಾಗಿ ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ಪೂಜ್ಯ ಧರ್ಮಾಧಿಕಾರಿ ಹೆಗ್ಗಡೆ ಅವರು ಯಾರಿಗೋಸ್ಕರ? ಸೌಂಡ್ ಬರ್ತಾ ಇಲ್ಲ? ಯಾರಿಗೋಸ್ಕರ ಪ್ರಾರಂಭ ಮಾಡಿ ಈ ಒಂದು ಕಾರ್ಯಕ್ರಮ ನಮ್ಮ ನಾಯಕನಹಟ್ಟಿ ಭಾಗಕ್ಕೆ ಬಂದು 14 ವರ್ಷಗಳಾಗ್ತಾ ಇದೆ. ಸುದೀರ್ಘವಾದ ಪಯಣ. ಒಂದು ಮಗು ಹುಟ್ಟಿ ಈಗ ಬೆಳೆದು ದೊಡ್ಡದಾಗಿದೆ, ಹೌದಲ್ವಾ? ಈಗ ರಕ್ತಗತವಾಗಿ ಶಕ್ತಿಯುತವಾಗಿ ಬೆಳೆಯತಕ್ಕಂತ ಒಂದು ಮಗು ಬೆಳೆದು ಗಟ್ಟಿಯಾಗಿದೆ, ದುಡಿಲಿಕ್ಕೆ ಆಗಿದೆ. ಈಗ 14 ವರ್ಷ ಅಂದ್ರೆ ಹುಟ್ಟಿದ ಮಗು ಬೆಳೆದು SLC ಆಗಿ ಒಂದು ಮುಂದಕ್ಕೆ ಬರ್ತಾ ಇದೆ ಆ ಮಗು. ಅಂದ್ರೆ ಅಷ್ಟು ಏನು ಅಪ್ಪ ಯಾರು, ಅಮ್ಮ ಯಾರು, ತಂದೆ ಯಾರು, ತಾಯಿ ಯಾರು ಅಥವಾ ಮಕ್ಕಳು ಯಾರು ತಿಳ್ಕೊಳ್ಳುವ ಜ್ಞಾನಕ್ಕೆ ಆ ಮಗು ಬಂದಿದೆ. ನೀವೆಲ್ಲರೂ ಕಳೆದ 14 ವರ್ಷ, 10 ವರ್ಷ, 8 ವರ್ಷ, 3 ವರ್ಷಗಳ ಕಾಲ ಈ ಸ್ವಸಹಾಯ ಸಂಘದಲ್ಲಿ ಸೇರ್ಕೊಂಡು ಬದುಕನ್ನು ಕಟ್ತಾ ಇದ್ದೀರಿ, ಹೌದಲ್ವಾ? ಧರ್ಮಸ್ಥಳ ಯೋಜನೆ ಕಾರ್ಯಕ್ರಮ ನಿಮಗೆ ಲಾಭ ಆಗಿದೆ, ನಷ್ಟ ಆಗಿದೆ? ಪ್ರಯೋಜನ ಆಗಿದೆ, ಪ್ರಯೋಜನ ಆಗಿಲ್ವಾ? ಸೌಂಡ್ ಬರ್ತಾ ಇಲ್ಲ? ಆಗಿದೆ ಅಲ್ವಾ? ಖಂಡಿತವಾಗಿ ಆಗಿದೆ. ಆದ್ರೆ ವಿಶೇಷವಾಗಿ ನಿಮ್ಗೆ ಗೊತ್ತಿದ್ದ ಹಾಗೆ ಧರ್ಮಸ್ಥಳ ಅನ್ನುವಂಥದ್ದು ನಿಮ್ಗೆ ಗೊತ್ತಿದೆ. ಎಷ್ಟು ಜನ ಧರ್ಮಸ್ಥಳಕ್ಕೆ ಹೋಗಿದೆ? ಕೈ ಮೇಲೆ ಎತ್ತಿ.